ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಫಾಜಿಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಆತನನ್ನ ಭೀಕರವಾಗಿ ಹತ್ಯೆ ಮಾಡಿದೆ ಗ್ಯಾಂಗ್. ತಲ್ವಾರ್ಗಳ ಮೂಲಕ ದಾಳಿಯನ್ನ ಮಾಡಿ ಫಾಜಿಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡಲಾಗಿದೆ. ಮಂಗಳೂರು ಹೊರವಲಯದ ಕಿನ್ನಿ ಪದವು ಬಳಿ ನಡೆದಿರುವಂತಹ ಮರ್ಡರ್ ಇದು. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ 2022ರಲ್ಲಿ ಫಾಜಿಲ್ ಹತ್ಯೆಯಾಗಿತ್ತು. ಆ ಹತ್ಯೆ ಪ್ರಕರಣದ ಆರೋಪಿಗಳಲ್ಲಿ ಈ ಸುಹಾಸ್ ಶೆಟ್ಟಿ ಕೂಡ ಒಬ್ಬನಾಗಿದ್ದ. ಆತನ ಮೇಲೆ ನಡೆದಂತಹ ಭೀಕರ ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಎಂಥ ಭಯಾನಕವಾದಂತಹ ದೃಶ್ಯಗಳು ನೋಡಿ. ಮಂಗಳೂರು ಹೊರವಲಯದ ಕಿನ್ನಿ ಪದವು ಬಳಿ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಜನನಿಬಿಡ ಪ್ರದೇಶ, ಜನಸಂಚಾರ ಇದ್ದಂತಹ ಸಂದರ್ಭದಲ್ಲಿ 5 ಜನ ಯುವಕರ ಗ್ಯಾಂಗ್ ಏಕಾಏಕಿ ಸುಹಾಸ್ ಶೆಟ್ಟಿಯ ಮೇಲೆ ತಲ್ವಾರ್ನಿಂದ ಅಟ್ಯಾಕ್ ಮಾಡಿದೆ. ತಲ್ವಾರ್ನಿಂದ ಕೊಚ್ಚಿ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡಲಾಗಿದೆ. ಈ ಸುಹಾಸ್ ಶೆಟ್ಟಿ ಯಾರು ಅಂದ್ರೆ ಈ ಹಿಂದೆ ಭಜರಂಗ ದಳದಲ್ಲಿ ಆಕ್ಟಿವ್ ಆಗಿದ್ದವನು. ಆದ್ರೆ 2022ರ ಜುಲೈ 26ನೇ ತಾರೀಕು ಪ್ರವೀಣ್ ನೆಟ್ಟಾರ್ ಹತ್ಯೆಯಾಗುತ್ತೆ. ಆ ಹತ್ಯೆಗೆ ಪ್ರತೀಕಾರವಾಗಿ 2022ರ ಜುಲೈ 28ನೇ ತಾರೀಕು ಅಂದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆಯ 2 ದಿನದ ಬಳಿಕ ಸುರತ್ಕಲ್ನ ಬಟ್ಟೆ ಅಂಗಡಿಯ ಮುಂಭಾಗದಲ್ಲಿ ಫಾಜಿಲ್ ಎಂಬ ಯುವಕನ ಹತ್ಯೆಯಾಗುತ್ತೆ. ಆ ಹತ್ಯೆ ಪ್ರಕರಣದಲ್ಲಿ ಈ ಸುಹಾಸ್ ಶೆಟ್ಟಿ ಆರೋಪಿಯಾಗಿದ್ದ 8ಕ್ಕೂ ಹೆಚ್ಚು ಆರೋಪಿಗಳನ್ನ ಅವತ್ತು ಬಂಧಿಸಲಾಗಿತ್ತು. ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದವನು ರೌಡಿ ಶೀಟರ್ ಆಗಿರುವಂತಹ ಈ ಹಿಂದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತನಾಗಿದ್ದಂಥ ಇದೇ ಸುಹಾಸ್ ಶೆಟ್ಟಿ. ಈಗ 2 ವರ್ಷಗಳ ಬಳಿಕ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ 5 ಜನರ ಗ್ಯಾಂಗ್ ಏಕಾಏಕಿ ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ಮಾಡಿದೆ. ಹಿಂದೂ ಪರ ಕಾರ್ಯಕರ್ತ, ಹಿಂದೂ ಸಂಘಟನೆಯಲ್ಲಿ ಆಕ್ಟಿವ್ ಆಗಿ ಇದ್ದಂತಹ ಸುಹಾಸ್ ಶೆಟ್ಟಿ ಈಗಲೂ ಕೂಡ ಹಿಂದೂ ಪರ ಸಂಘಟನೆಯಲ್ಲಿ ಈತ ಆಕ್ಟಿವ್ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಫಾಜಿಲ್ ಹತ್ಯೆಯ ಆರೋಪಿಗಳು 8ಕ್ಕೂ ಹೆಚ್ಚು ಆರೋಪಿಗಳ ಬಂಧನ 2022ರಲ್ಲಾಗಿದ್ದು, ಆಗ ಕಂಪ್ಲೀಟ್ ಪ್ಲಾಟ್ ಅನ್ನ ರೆಡಿ ಮಾಡಿ ಫಾಜಿಲ್ ಹತ್ಯೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಇದೇ ಸುಹಾಸ್ ಶೆಟ್ಟಿ. ಆಗ ಪ್ರಕರಣದಲ್ಲಿ ಈತನನ್ನ ಕೂಡ ಬಂಧನ ಮಾಡಲಾಗಿತ್ತು. ಫಾಜಿಲ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಈ ಸುಹಾಸ್ ಶೆಟ್ಟಿ ಕೂಡ ಒಬ್ಬನಾಗಿದ್ದ. ಈಗ ಆತನನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಮೊದಲನೇದಾಗಿ ಕೊಲೆ ನಡೆದಿದ್ದು ಹೇಗೆ, ಆ ಬಂದಂತಹ 5 ಜನ ಯಾರು ಅನ್ನುವಂತಹ ಡೀಟೇಲ್ಸ್, ಪ್ರಾಥಮಿಕ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ? ಇದು ಕೂಡ ಪ್ರತೀಕಾರದ ಸಾವ ಅಥವಾ ಈ ಕೊಲೆ ಹಿಂದೆ ಬೇರೆನಾದ್ರೂ ದ್ವೇಷ ಇದೆಯಾ? ಕಿರಣ್, ಉದ್ದೇಶಿ ಮಂಗಳೂರು ಹೊರವಲಯದ ಬಟ್ಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅದು ಕೂಡ ಸುಹಾಸ್ ಶೆಟ್ಟಿ ಹಾಗೇನೆ ಇತರ 2 ಜನರೊಟ್ಟಿಗೆ, ಅವರ ಸಹೋದ್ಯೋಗಿಗಳೊಟ್ಟಿಗೆ ಆತ ಅಲ್ಲಿ ಬಚ್ಚೆಗೆ ಹೋಗಿದ್ದ. ಬಚ್ಚೆಯ ಹಾಡು ಅಂದ್ರೆ ಜನನಿಬಿಡ ಪ್ರದೇಶದಲ್ಲೇ ಈ ಒಂದು ಘಟನೆ ನಡೆದಿರುವಂತದ್ದು. ಅದು ಕೂಡ ಆತ ಒಂದು ಕಡೆ ಜಂಕ್ಷನ್ ಅಂತಾನೆ ಹೇಳ್ಬೋದು, ಜಂಕ್ಷನ್ ಅಲ್ಲಿ ಬಂದಾಗ ಈ ಒಂದು ದಾಳಿ ನಡೆದಿರುವಂಥದ್ದು. ದುಷ್ಕರ್ಮಿಗಳು ಒಂದು ಕಾರು ಹಾಗೇನೆ ಮೀನು ಟ್ಯಾಂಕರ್ನ ಏನು ಕೊಂಡೋಗ್ತಾ ಮೀನು ಕೊಂಡು ಹೋಗುವ ಒಂದು ಟ್ಯಾಂಕರ್ ಇರುತ್ತೆ, ಆ ಒಂದು ವಾಹನದಲ್ಲಿ ಬಂದಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಮಾಹಿತಿ ಅದರಲ್ಲಿ ಬಂದ್ಕೊಂಡು ಆತನಿಗೆ ಫಸ್ಟ್ ಗುದ್ದಿದ್ದಾರೆ, ಅದರ ನಂತರ ಬಂದು ದಾಳಿ ನಡೆಸಿದ್ದಾರೆ. ಎಲ್ಲರ ಮುಂದೆ ಇದು ದಾಳಿ ನಡೆದಿರುವಂಥದ್ದು. ಹಾಗೇನೆ ಆತ ಗಂಭೀರವಾಗಿ ಗಾಯಗೊಂಡಿದ್ದು, ಆತನನ್ನ ಮಂಗಳೂರಿನ AG ಹಾಸ್ಪಿಟಲ್ಗೆ ತಂದು ಈಗ ಚಿಕಿತ್ಸೆ ನಡೆಸಲಾಗ್ತಾ ಇದೆ. ಆದರೆ ಒಂದು ಹಂತದಲ್ಲಿ ಆತ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದ್ದಾನೆ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಎಲ್ಲ ಕಡೆ ಒಂದು ಆಕ್ರೋಶ ವ್ಯಕ್ತವಾಗ್ತದೆ. ಇದು ಮತ್ತೆ ಇನ್ನೊಂದಂದ್ರೆ ಇದು ರಿವೆಂಜ್ ಕಿಲ್ಲಿಂಗ್ ಅಂತಾನೆ ಹೇಳಲಾಗ್ತಾ ಇದೆ. ಒಂದು ಫಾಜಿಲ್ ಪ್ರಕರಣದಲ್ಲಿ 2022ರಲ್ಲಿ ನಡೆದಂತಹ ಫಾಜಿಲ್ ಪ್ರಕರಣದ ಪ್ರಮುಖ ಆರೋಪಿ ಈತ. ಹಾಗೇನೆ ಆತನ ಇದೊಂದು ಈ ಹಿಂದೂ ಕೂಡ ಆತನ ಮೇಲೆ ದಾಳಿ ನಡೆಸುವಂತ ಭೀತಿ ಇತ್ತು. ಈ ಹಿನ್ನೆಲೆಯಲ್ಲಿ ಆತ ಕೂಡ ಜೈಲಿಂದ ಹೊರಗೆ ಬಂದಂತ ತುಂಬಾ ಜಾಗ್ರತೆಯಿಂದನೇ ಹೋಗ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದು ಕಡೆಯಿಂದ ಆತನ ಮೇಲೆ ದಾಳಿ ಆಗುತ್ತೆ ಅನ್ನೋ ಒಂದು ಈ ಹಿಂದೆ ಕೂಡ ಮಾಹಿತಿ ಇತ್ತು. ಹಾಗೇನೆ ಇವತ್ತು ಆ ದಾಳಿ ನಡೆದಿರುವಂಥದ್ದು. ಮತ್ತೆ ಇನ್ನೊಂದು ರಿವೆಂಜ್ ಕಿಲ್ಲಿಂಗ್ ಅಂತಾನೂ ಹೇಳ್ಬೋದು. ಆ ತರದ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅಶ್ರಫ್ ಮೊನ್ನೆ ಗುಂಪು ಹಲ್ಲೆಯಲ್ಲಿ ಏನು ಮೃತಪಟ್ಟಿದೆ ಅದಕ್ಕೂ ಒಂದು ರಿವೆಂಜ್ ಆಗಿರಬಹುದು ಅಂತ ಒಂದು ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಎಲ್ಲ ಕಡೆ ಸಿಸಿಟಿವಿ ಫುಟೇಜ್ ನಾವು ಗಮನಿಸ್ತಾ ಇದ್ದೀವಿ ಕಿರಣ್.
5 ಜನರ ಗ್ಯಾಂಗ್ ಕಾಣಿಸ್ತಾ ಇದೆ. ಯಾರೋ ಮುಖಕ್ಕೆ ಮಾಸ್ಕ್ ಹಾಕೊಂಡಿಲ್ಲ ಅಥವಾ ಕ್ಯಾಪ್ ಅನ್ನ ಧರಿಸಿಲ್ಲ, ತಮ್ಮ ಮುಖವನ್ನ ಮರೆಮಾಚುವಂತಹ ಪ್ರಯತ್ನವನ್ನ ಅಲ್ಲಿರುವಂತಹ ಯಾವ ಹಂತಕರು ಕೂಡ ಮಾಡಿಲ್ಲ. ಹಾಗಾಗಿ ಅವರು ಲೋಕಲೈಟ್ಸ್ ಅಥವಾ ಬೇರೆ ಕಡೆಯಿಂದ ಬಂದ್ರ, ಸ್ಥಳೀಯರಿಗೆ ಯಾರಿಗಾದ್ರೂ ಅವ್ರ ಬಗ್ಗೆ ಮಾಹಿತಿ ಇದೆಯಾ? ಆ ಡೀಟೇಲ್ಸ್ ಏನಾದ್ರೂ ಸಿಗ್ತಾ ಇದೆಯಾ ಕಿರಣ್? ವಿದೇಶಿ ಆ ಥರದ ಮಾಹಿತಿ ಇನ್ನೂವರೆಗೂ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಬಂದಿರುವಂಥದ್ದು ಇಲ್ಲಿ ಅಲ್ಲಿಯ ಲೋಕಲೈಟ್ಸ್ ಅವರಿಗೆ ಯಾರಿಗೂ ಪರಿಚಯ ಇಲ್ಲ, ಮುಖ ಪರಿಚಯ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಇದೊಂದು ರಿವೆಂಜ್ ಕಿಲ್ಲಿಂಗ್ ಅನ್ನೋದನ್ನು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ. ಮತ್ತು ಜನನಿಬಿಡ ಪ್ರದೇಶದಲ್ಲಿ ಬಂದ್ಕೊಂಡು ಈ ದಾಳಿ ನಡೆಸಿರುವಂಥದ್ದು. ಒಂದು ಕಾರು ಹಾಗೆಯೇ ಮೀನು ಕೊಂಡೋಗುವಂಥ ಒಂದು ಟ್ಯಾಂಕರ್ ಇದರಲ್ಲಿ ವಾಹನದಲ್ಲಿ ಬಂದಿದ್ರು ಅನ್ನೋದು. ಕೇವಲ 5 ಜನ, ಅದಕ್ಕಿಂತ ಹೆಚ್ಚು ಜನ, 10-12 ಜನ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆ ಈಗ ಆರಂಭಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಭೇಟಿ ನೀಡ್ತಾ ಇದ್ದಾರೆ. ಹಾಗೆಯೇ ಹಿಂದೂ ಸಂಘಟನೆಯ ಮುಖಂಡರು ಹಾಗೆಯೇ ಬಿಜೆಪಿ ನಾಯಕರು ಕೂಡ ಈಗ ಆಸ್ಪತ್ರೆಗೆ ಬರ್ತಾ ಇರುವಂತದ್ದು. ಕಿರಣ್, 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ, ಅದಾದ ಬಳಿಕ ನಡೆದಂತಹ ಫಾಜಿಲ್ ಹತ್ಯೆ, ಈ ಪ್ರಕರಣಗಳು ಮಂಗಳೂರಿನಲ್ಲಿ ಮೊದಲೇ ಕೋಮು ಸೂಕ್ಷ್ಮವಾದಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಒಂದು ರೀತಿ ಅನ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡಿತ್ತು. ಈಗಲೂ ಕೂಡ ರಿವೆಂಜ್ ಕಿಲ್ಲಿಂಗ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಘಟನೆ ಎಲ್ಲೋ ಒಂದ್ ಕಡೆ ಕಳವಳಕ್ಕೆ ಕಾರಣ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಖಂಡಿತ ವಿದ್ಯಾ, ಈ ಹಿಂದೆನೂ ಮಂಗಳೂರು ಹಾಗೆಯೇ ಈ ಭಾಗದ ಒಂದು ಇತಿಹಾಸ ನೋಡಿದರೆ ಈ ರೀತಿಯ ರಿವೆಂಜ್ ಕಿಲ್ಲಿಂಗ್ಗಳು, ಅದರಲ್ಲೂ ಪೊಲಿಟಿಕಲ್ ರಿವೆಂಜ್ ಕಿಲ್ಲಿಂಗ್ಗಳು ಅಥವಾ ಹಿಂದೂ ಸಂಘಟನೆ ಅಥವಾ ಮುಸ್ಲಿಂ ಸಂಘಟನೆಗಳ ನಡುವೆ ನಡೆಯುವಂಥ ಸಂಘರ್ಷ, ಇದು ಈ ಹಿಂದಿನಿಂದಲೂ ಇತಿಹಾಸಗಳನ್ನು ನೋಡ್ತಾ ಬಂದರೆ ಇದೇ ರೀತಿಯ ರಿವೆಂಜ್ ಕಿಲ್ಲಿಂಗ್ಗಳೇ ನಡೀತಾ ಇದ್ದಾವೆ. ಇದು ಕೂಡ ಒಂದು ರಿವೆಂಜ್ ಕಿಲ್ಲಿಂಗ್ ಅಂತಲೇ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. 5 ತಂಡಗಳನ್ನು ಈಗಾಗಲೇ ರಚನೆ ಮಾಡಿ ಈಗಾಗಲೇ ತನಿಖೆ ಆರಂಭ ಮಾಡ್ತಾ ಇರುವಂಥದ್ದು. ಹಾಗೆಯೇ ಇನ್ನೊಂದು ಕಡೆಯಿಂದ ಬಚ್ಪೆಯಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗ್ತಾ ಇರುವಂಥದ್ದು. KSRP ಹಾಗೆಯೇ CR ತುಕಡಿಗಳನ್ನು ಈಗಾಗಲೇ ನಿಯೋಜನೆ ಮಾಡ್ತಾ ಇರುವಂಥದ್ದು. ಭದ್ರತೆಗೆ ಎಲ್ಲ ವ್ಯವಸ್ಥೆಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಹಾಸ್ಪಿಟಲ್ ಹೊರಗೆ ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸಲಾಗ್ತಾ ಇದೆ. ವಿದ್ಯಾ, ಕಿರಣ್, ಈ ಬಜ್ಪೆಯ ಯಾವ ಭಾಗದಲ್ಲಿ, ಆ ಜಂಕ್ಷನ್ ಅಂತ ಹೇಳಿದ್ರಿ, ಆ ಜಂಕ್ಷನ್ಗೆ ಸುಹಾಸ್ ಯಾವ ಕಾರಣಕ್ಕಾಗಿ ಬಂದಿದ್ದ, ಆತನ ಜೊತೆಗೆ ಬಂದಿದ್ದಂಥವ್ರು ಯಾರು, ಎಕ್ಸಾಕ್ಟ್ ಆಗಿ ಯಾವ ಟೈಮ್ಗೆ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ? ವಿದ್ಯಾ, ಇದು ಸರಿಸುಮಾರು ಒಂದು 7-7:30 ಅಷ್ಟೊತ್ತಿಗೆ ನಡೆದಿದೆ ಅಂತ ಒಂದು ಹೇಳಲಾಗ್ತಾ ಇದೆ. ಸುಹಾಸ್ ಆತನ ಸ್ನೇಹಿತರೊಟ್ಟಿಗೆ ಬಂದಿದ್ದ ಅಂತ ಹೇಳಲಾಗ್ತದೆ. ಯಾಕೆ ಬಂದಿದ್ದ ಅನ್ನೋದನ್ನು ಈಗ ಅವರು ತುಂಬ ಶಾಕಲ್ಲಿದ್ದಾರೆ. ಇನ್ನೊಬ್ಬನ ಮೇಲೆ ಕೂಡ ದಾಳಿ ನಡೆದಿದೆ, ಆತನ ಕೈಗೆ ಕೂಡ ಗಾಯ ಆಗಿರುವಂಥದ್ದು. ಅವರ ಹೆಸರು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಇಬ್ಬರ ಮೇಲೆ, ಅಂದರೆ ಒಬ್ಬರಿಗೆ ಕೈಗೆ ಗಾಯ ಆಗಿರುವಂಥದ್ದು. ಆದರೆ ಹೆಚ್ಚಾಗಿ ಆತ ತಡಿಲಿಕ್ಕೆ ಹೋಗಿದ್ದಾನೆ ಒಂದು ಮಾಹಿತಿ ಇದೆ. ಸುಹಾಸ್ನ ಮೇಲೆ ದಾಳಿ ನಡೆಬೇಕಾದ್ರೆ ಆತ ಅಡ್ಡ ಬಂದಿದ್ದ, ತಡಿಲಿಕ್ಕೆ ಆತ ಪ್ರಯತ್ನ ಪಟ್ಟಿದ್ದ ಅನ್ನುವ ಮಾಹಿತಿ ಇದೆ. ಈ ಹಿನ್ನೆಲೆ ಆತನ ಕೈಗೂ ಕೂಡ ಗಾಯ ಆಗಿರುವಂಥದ್ದು. ಹಿನ್ನೆಲೆ ಆತನಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಆತನಿಂದ ಮಾಹಿತಿ ಕೂಡ ಪಡಿತಾ ಇದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.